Dear students, in the subject Financial Accounting 1, we are discussing Unit 3, that is Form Accounting. In this class, let us study the objectives of maintaining form accounts and the registers or books of accounts and registers to be kept for maintaining form accounting, and the preparation of form revenue account, problems and solution on preparation of form revenue account. First, we have to study the objectives of maintaining form accounting. The first objective is to ascertain true cost and profit. The purpose of form accounting is to find out the true cost of each form activity carried on by the owner as well as the profit or loss made in each of such activities separately. ಫಾರ್ಮ್ ಅಕೌಂಟಿಂಗ್ ಮೇಂಟೈನ್ ಮಾಡುವ ಉದ್ದೇಶವೆಂದರೆ ಪ್ರತಿಯೊಂದು ಪ್ರತ್ಯೇಕವಾಗಿ ಪ್ರತಿಯೊಂದು ಫಾರ್ಮಿಂಗ್ ಆ್ಯಕ್ಟಿವಿಟಿಯ ಒಟ್ಟು ವೆಚ್ಚ ಮತ್ತು ಲಾಭ ಅಥವಾ ಹಾನಿ, ಇಲ್ಲಿ ಆ ಆ್ಯಕ್ಟಿವಿಟಿಯ ಲಾಭ ಅಥವಾ ಹಾನಿ ಆಗಿದೆಯೋ ಅಥವಾ ಇಲ್ಲಿ ಬಗ್ಗೆ ಕಂಡುಹಿಡಿಯುವ ಸಲುವಾಗಿ ಫಾರ್ಮ್ ಅಕೌಂಟಿಂಗ್ ಮೇಂಟೈನ್ ಮಾಡಲಾಗುತ್ತೆ. ನೆಕ್ಸ್ಟ್, ನಂಬರ್ ಬಿ, to ascertain the overall profit of all activities. The second objective is to ascertain the overall profit of all the farm activities. ಒಬ್ಬ ಫಾರ್ಮರ್ ನೋಡಿ ಡಿಫ್ರೆಂಟ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ದಲ್ಲಿ ತೊಡಗಬಹುದಾಗಿದೆ. ಹೈನುಗಾರಿಕೆ, ಪೌಲ್ಟ್ರಿ ಫಾರ್ಮಿಂಗ್, ಅಗ್ರಿಕಲ್ಚರ್ ಇಟ್ಸೆಟ್ರಾ. ಅದಕ್ಕೆ ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್ ವ್ಯವಸಾಯ ಮತ್ತು ಡೈರಿ ಫಾರ್ಮಿಂಗ್, ಹೈನುಗಾರಿಕೆ, ಪೌಲ್ಟ್ರಿ ಫಾರ್ಮಿಂಗ್, ಕೋಳಿ ಸಾಕಾಣಿಕೆ ಅಥವಾ ನರ್ಸರೀಸ್, ಸಸಿಗಳನ್ನು ವೃದ್ಧಿಸುವುದು ಇತ್ಯಾದಿ. ಈ ಡಿಫ್ರೆಂಟ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳ ಒಟ್ಟು ಓವರಾಲ್ ಎಲ್ಲ ಆ್ಯಕ್ಟಿವಿಟೀಸ್ ಸೇರಿ ಒಟ್ಟು ಲಾಭ ಅಥವಾ ನಷ್ಟ ಕಂಡುಹಿಡಿಯುವುದು ಫಾರ್ಮ್ ಅಕೌಂಟಿಂಗ್ ಮೇಂಟೈನ್ ಮಾಡುವ ಉದ್ದೇಶವಾಗಿದೆ. ನಂಬರ್ ಸಿ, ಟು ಟೇಕ್ ಪ್ರಾಪರ್ ಡಿಸಿಷನ್ ಆ್ಯಂಡ್ ಕಂಟ್ರೋಲ್. The results obtained from the proper system of farm accounting will help in taking correct decision and acquiring the proper control over the affairs of the firm. ಸರಿಯಾಗಿ ಲೆಕ್ಕಪತ್ರಗಳನ್ನು ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಿದಾಗ ಇವು ಆ ಚಟುವಟಿಕೆಗಳ ಫಾರ್ಮಿಂಗ್ ಆ್ಯಕ್ಟಿವಿಟಿ ಚಟುವಟಿಕೆಗಳಿಗೆ ಸಂಬಂಧಂತೆ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಹೆಲ್ಪ್ ಆಗೋದ್ರ ಜೊತೆಗೆ ಈ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಮೇಲೆ ಆ ಪ್ರೊಪ್ರೈಟರ್ ಅಥವಾ ಓನರ್ಗೆ ಹಿಡಿತ ಸಾಧಿಸಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಟು ಪ್ರೊವೈಡ್ ಅಥೆಂಟಿಕ್ ಇನ್ಫಾರ್ಮೇಷನ್. ದ ಫಾರ್ಮ್ ಅಕೌಂಟಿಂಗ್ ಪ್ರೊವೈಡ್ಸ್ ದ ಅಥೆಂಟಿಕ್ ಇನ್ಫಾರ್ಮೇಷನ್ ವಿತ್ ರಿಗಾರ್ಡ್ ಟು ಇನ್ಕಮ್, ಎಕ್ಸ್ಪೆನ್ಸಸ್, ಯೀಲ್ಡ್ ಇಟ್ಸೆಟ್ರಾ ಟು ದ ರೆವಿನ್ಯೂ ಅಥಾರಿಟೀಸ್. ಫಾರ್ಮ್ ಅಕೌಂಟಿಂಗು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದಾಗ ರೆವಿನ್ಯೂ ಅಥಾರಿಟೀಸ್, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಇರ್ಬೋದು, ಸೇಲ್ಸ್ ಟ್ಯಾಕ್ಸ್ ಅಥಾರಿಟೀಸ್ ಇತ್ಯಾದಿ, ಈ ರೀತಿಯವರಿಗೆ ನಮ್ಮ ಕರೆಕ್ಟ್ ಲಾಭ, ಪ್ರಾಫಿಟ್ ಆರ್ ಲಾಸ್ ಇತ್ಯಾದಿ ಬಗ್ಗೆ ಮನವರಿಕೆ ಮಾಡಬಹುದಾಗಿದೆ ನಾವು ಸರಿಯಾದ ಅಕೌಂಟ್ಸ್ಗಳನ್ನ ಮೇಂಟೈನ್ ಮಾಡಿದಾಗ. ನೆಕ್ಸ್ಟ್, ನಂಬರ್ ಇದಲ್ಲಿ 5ನೇ ಆಬ್ಜೆಕ್ಟಿವ್ದಲ್ಲಿ ಟು ವರ್ಕ್ಔಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಫಾರ್ಮ್ ಅಕೌಂಟಿಂಗ್ ಆಲ್ಸೋ ಹೆಲ್ಪ್ಸ್ ಟು ವರ್ಕ್ಔಟ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ of the owner in each activity as well as the entire farming as a whole. ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಹೂಡಿದ ಬಂಡವಾಳದ ಮೇಲೆ ಪ್ರತಿಫಲ, ಆ ಪ್ರತಿಫಲ ತೃಪ್ತಿಕರವಾಗಿದೆಯೋ ಇಲ್ಲೋ ಅಥವಾ ಎಷ್ಟು ಪ್ರತಿಫಲ ದೊರೀತಾ ಇದೆ, ನಾವು ತೊಡಗಿಸಿದ ಬಂಡವಾಳದ ಮೇಲೆ ಎಷ್ಟು ರಿಟರ್ನ್ ಅಂದರೆ ಆದಾಯ ಆಗ್ತಾ ಇದೆ ಅನ್ನೋದು ಇತ್ಯಾದಿ ಪ್ರತ್ಯೇಕ ಚಟುವಟಿಕೆ ಮತ್ತು ಓವರಾಲ್ ಎಲ್ಲ ಆ್ಯಕ್ಟಿವಿಟೀಸ್ಗಳ ಇನ್ವೆಸ್ಟ್ಮೆಂಟು ಮತ್ತು ಪ್ರತಿಫಲ ಇವುಗಳನ್ನು ನಾವು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ನಂಬರ್ ಎಫ್ ದಲ್ಲಿ ನೋಡಿ, ಟು ಒಬ್ಟೈನ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಆರ್ ಲೋನ್. ಆನ್ ದ ಬೇಸಿಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದ ಫಾರ್ಮರ್ ಕ್ಯಾನ್ ಒಬ್ಟೈನ್ ಅಗ್ರಿಕಲ್ಚರಲ್ ಕ್ರೆಡಿಟ್ at a low interest rate, subsidy from government on purchase of tractor, machinery, implements, etc.
ಇಲ್ಲಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಅಂದರೆ ಕೃಷಿ ಪತ್ತು ಅಥವಾ ಸಾಲದ ಸೌಲಭ್ಯವನ್ನು ಬ್ಯಾಂಕುಗಳಿಂದ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಾಗಿ ಪಡೆಯಲು ಸಾಧ್ಯವಾಗುತ್ತೆ ಸರಿಯಾದ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಿದಾಗ. ಹಾಗೂ ಸರ್ಕಾರದಿಂದ ಸಬ್ಸಿಡಿ ಸಹಾಯಧನ ಪಡೆಯಲು ಟ್ರ್ಯಾಕ್ಟರ್, ಮಷಿನರಿ ಅಥವಾ ಇನ್ನಿತರ ಕೃಷಿ ಸಲಕರಣೆಗಳನ್ನು ಇಲ್ಲಿ ಕೊಳ್ಳುವಾಗ ಸಬ್ಸಿಡಿ ಅಥವಾ ಲೋನ್ ಫೆಸಿಲಿಟಿ ಪಡೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸರಿಯಾದ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಿದಾಗ. ನೆಕ್ಸ್ಟ್ ನಂಬರ್ ಜಿ ನೋಡಿ, ಟು ಪ್ರೆಸೆಂಟ್ ದ ಟ್ರೂ ಫೈನಾನ್ಷಿಯಲ್ ಪೊಸಿಷನ್. On the basis of the form accounting, the financial statements are prepared which will show the true and fair view of the position of the firm, that is, value of assets, liabilities and capital. ಸರಿಯಾದ ಹಣಕಾಸಿನ ಸ್ಥಿತಿಗತಿಯನ್ನು ಬಿಂಬಿಸಲಿಕ್ಕೆ ಈ ಫಾರ್ಮ್ ಅಕೌಂಟಿಂಗ್ ಮೇಂಟೈನ್ ಮಾಡೋದ್ರಿಂದ ಸಾಧ್ಯತೆ. ಒಂದು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ದಲ್ಲಿ ಇರುವಂಥ ಒಟ್ಟು ಬಂಡವಾಳ, ಇಲ್ಲಿ ಓನರ್ಸ್ ಒಟ್ಟು ಬಂಡವಾಳ, ಅವರ ಜವಾಬ್ದಾರಿಗಳು, ಅವರು ಹೊಂದಿರುವ ಆಸ್ತಿಗಳೇನು ಇತ್ಯಾದಿಗಳ ಮೂಲಕ ಅವರ ನೈಜ ಹಣಕಾಸಿನ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ. ಕೊನೆಯದಾಗಿ ನಂಬರ್ ಎಚ್ದಲ್ಲಿ ನೋಡಿ, ಟು ಎನೇಬಲ್ ಕಂಪ್ಯಾರಿಸನ್ ಆಫ್ ಪರ್ಫಾರ್ಮೆನ್ಸ್. ದ ಫಾರ್ಮ್ ಅಕೌಂಟಿಂಗ್ ವಿಲ್ ಎನೇಬಲ್ ದ ಪರ್ಫಾರ್ಮೆನ್ಸ್ ಆಫ್ ಡಿಫರೆಂಟ್ ಫಾರ್ಮ್ಸ್. ದ ಫಾರ್ಮ್ ಅಕೌಂಟಿಂಗ್ ವಿಲ್ ಎನೇಬಲ್ ದ ಪರ್ಫಾರ್ಮೆನ್ಸ್ ಆಫ್ ಡಿಫರೆಂಟ್ ಫಾರ್ಮ್ಸ್ ಅಂದಾಗ ಇತರೆ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳು ಮತ್ತು ನಮ್ಮ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಯಾವ ರೀತಿ ಇದೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯತೆ. ಒಟ್ಟು ವೆಚ್ಚ, ಒಟ್ಟು ಲಾಭ, ಹೂಡಿದ ಬಂಡವಾಳ ಇತ್ಯಾದಿಗಳನ್ನು ಕಂಪೇರ್ ಮಾಡುವುದರ ಮುಖಾಂತರ ಮತ್ತೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನೆಕ್ಸ್ಟ್ ನಾವು ಇಲ್ಲಿ ರಿಜಿಸ್ಟರ್ಸ್ ಟು ಬಿ ಮೇಂಟೈನ್ಡ್ ಫಾರ್ ಅಕೌಂಟಿಂಗ್ ಡೇಟಾ. ನೋಡಿ, ಯಾವೆಲ್ಲ ರಿಜಿಸ್ಟರ್ಗಳನ್ನ ಇಡಬೇಕಾಗಿದೆ ನೋಡೋಣ. ದ ಫಾಲೋಯಿಂಗ್ ರಿಜಿಸ್ಟರ್ ಮೇ ಬಿ ಮೇಂಟೈನ್ಡ್ ಬೈ ದ ಫಾರ್ಮ್ ಟು ಒಬ್ಟೇನ್ ದ ನೆಸೆಸರಿ ಡೇಟಾ ಇನ್ ಅನ್ ಅಕೌಂಟಿಂಗ್ ಸಿಸ್ಟಮ್ ಫಾರ್ ಅಗ್ರಿಕಲ್ಚರಲ್ ಫಾರ್ಮ್ಸ್. ಒಂದು ಸರಿಯಾದ ಬುಕ್ಸ್ಗಳನ್ನ ಮತ್ತು ರಿಜಿಸ್ಟರ್ಗಳನ್ನ ಇಟ್ಟಾಗ ಇದ್ರ ಮುಖಾಂತರ ನಾವು ಅಂತಿಮ ಲೆಕ್ಕಪತ್ರಗಳನ್ನ ತಯಾರಿಸಿ ಲಾಭ ನಷ್ಟವನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಮೊದಲನೇದಾಗಿ ನೋಡೋಣ, ಸ್ಟಾಕ್ ರಿಜಿಸ್ಟರ್. Stock register has to be maintained. This register is maintained for recording the quantitative details of input stock like seeds, fertilizers, etc., main product like crop, milk, etc., byproducts like fodder, etc., and analysis of stock received, stock used in form or stock sold, wastage and remaining balance of stock of various items which shows closing stock. ನೋಡಿ, ನಾವು ಸರಕು ಶಿಲ್ಕು ವಹಿ ಅಥವಾ ರಿಜಿಸ್ಟ್ರನ್ನು ಇಡಬೇಕಾಗಿದೆ. ಇದರಲ್ಲಿ ನಾವು ಇನ್ಪುಟ್ ಅಂದರೆ ಇಲ್ಲಿ ಬೀಜ ಅಥವಾ ಇನ್ನಿತರ ಗೊಬ್ಬರ, ಇನ್ನಿತರ ಐಟಮ್ಗಳನ್ನು ಸ್ಟಾಕ್ ಇದ್ದ ಬಗ್ಗೆ ಮತ್ತು ಫಿನಿಶ್ಡ್ ಗೂಡ್ಸ್ ಅಂದರೆ ಬೆಳೆ ಅಥವಾ ಅಗ್ರಿಕಲ್ಚರಲ್ ಉತ್ಪನ್ನಗಳು, ಇಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ ಅಥವಾ ಮೇನ್ ಪ್ರಾಡಕ್ಟ್, ಬೆಳೆದು ಸಿಲ್ಕು ಅಥವಾ ಸ್ಟಾಕ್ ಇರುವ ಬಗ್ಗೆ ನಾವು ಸ್ಟಾಕ್ ರಿಜಿಸ್ಟ್ರನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇದರ ಮುಖಾಂತರ ಇಲ್ಲಿ ಪರ್ಚೇಸ್ ಆಗಿದ್ದು ಮತ್ತು ಆದಾಯ ಬಂದದ್ದು, ಸೇಲ್ ಆಗಿದ್ದು ಅಥವಾ ಸ್ಟಾಕ್ ಇಡೋದ್ರ ಮುಖಾಂತರ ಈ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ಗೆ ಇದು ಹೆಲ್ಪ್ ಆಗಿ ಕೊನೆಗೆ ಪ್ರಾಫಿಟ್ ಕಂಡುಹಿಡಲಿಕ್ಕೆ ಹೆಲ್ಪ್ ಅಥವಾ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಡೆಟರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ರಿಜಿಸ್ಟರ್. ಎರಡನೇ ರಿಜಿಸ್ಟರ್ ನೋಡಲಾಗಿ, ದಿಸ್ ರಿಜಿಸ್ಟರ್ ಈಸ್ ಮೇಂಟೈನ್ಡ್ ಫಾರ್ ರಿಕಾರ್ಡಿಂಗ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಸಚ್ ಆಸ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಮೇಡ್ ಆನ್ ಕ್ರೆಡಿಟ್ ಬೇಸಿಸ್ ಟುವರ್ಡ್ಸ್ ಅಮೌಂಟ್ ರಿಸೀವೇಬಲ್ ಆ್ಯಂಡ್ ಪೇಬಲ್ಸ್. ಇಲ್ಲಿ ಡೆಟರ್ಸ್ ಮತ್ತು ಕ್ರೆಡಿಟರ್ ರಿಜಿಸ್ಟರ್ ಇಡಬೇಕಾಗಿದೆ. ಸರಕುಗಳು ಅಥವಾ ಇಲ್ಲಿ ಕಚ್ಚಾ ಸರಕುಗಳು ಅಥವಾ ಇನ್ನಿತರ ಬೀಜ, ಗೊಬ್ಬರ ಇತ್ಯಾದಿಗಳನ್ನು ಉದ್ರಿ ಅಥವಾ ರೋಕ್ ಖರೀದಿ, ಇಲ್ಲಿ ನಗದು ಅಥವಾ ಉದ್ರಿ ರೂಪದಲ್ಲಿ ಖರೀದಿ ಮಾಡಿದ್ದಕ್ಕಾಗಿ ನಗದು ರೂಪದಲ್ಲಿ ಇದ್ದರೆ ಅದು ಕ್ಯಾಶ್ ಬುಕ್ದಲ್ಲಿ ಎಂಟ್ರಿ ಆಗುತ್ತೆ. ಇಲ್ಲಿ ಉದ್ರಿ ಖರೀದಿ ಮಾಡಿದ್ದಕ್ಕಾಗಿ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡೋದು ಉದ್ರಿ ವ್ಯವಹಾರಕ್ಕಾಗಿ. ಆದ್ದರಿಂದ ಇಲ್ಲಿ ಪರ್ಚೇಸ್ ಆದಾಗ, ಉದ್ರಿ ಖರೀದಿಯಾದಾಗ ಮತ್ತು
ಅನೇಕ ಕೃಷಿ ಉತ್ಪನ್ನಗಳು ಉದ್ರಿ ಸೇಲ್ ಆದಾಗ ನಾವು ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ರಿಜಿಸ್ಟರ್ನ ಮೇಂಟೈನ್ ಮಾಡಿ ಅಮೌಂಟ್ ರಿಸೀವೇಬಲ್ ಎಷ್ಟು ಅಮೌಂಟ್ ಪೇಬಲ್ ಎಷ್ಟು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ರಿಜಿಸ್ಟರ್. ಮೂರನೇದ್ದು ನೋಡಿ ಫಿಕ್ಸ್ಡ್ ಅಸೆಟ್ ರಿಜಿಸ್ಟರ್ ಇದೆ, ಸ್ಥಿರಾಸ್ತಿ ರಿಜಿಸ್ಟರ್ ಇದೆ. ದಿಸ್ ರಿಜಿಸ್ಟರ್ ಈಸ್ ಮೇಂಟೈನ್ಡ್ ಫಾರ್ ರೆಕಾರ್ಡಿಂಗ್ the particulars of all fixed assets such as land, buildings, borewell shed, tractors, implements and instructions, etc. in respect of their location, description, cost, disposals or sale, depreciation written off and their book value as on a given date. ಸ್ಥಿರಾಸ್ತಿ ರಿಜಿಸ್ಟರ್ ಫಿಕ್ಸ್ಡ್ ಅಸೆಟ್ಸ್ ರಿಜಿಸ್ಟರ್ ಇಟ್ಟಾಗ ಅವು ಇತ್ಯಾದಿ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಲ್ಯಾಂಡ್, ಬಿಲ್ಡಿಂಗ್ ಅಥವಾ ಮಷಿನರೀಸ್ ಎಲ್ಲವುಗಳ ಸಪ್ರೇಟ್ ಪ್ರತ್ಯೇಕವಾಗಿ ಸಿಸ್ಟಮೆಟಿಕ್ ಆಗಿ ಫಿಕ್ಸ್ಡ್ ಅಸೆಟ್ಸ್ ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿದಾಗ ಅದ್ರ ಮೇಲೆ ಎಷ್ಟು ವೆಚ್ಚಕ್ಕಾಗಿ ಖರೀದಿಯಾಗಿವೆ, ಅವುಗಳ ರಿಪೇರ್ಸ್ ಮೇಂಟೆನೆನ್ಸ್ ಎಷ್ಟು ಮತ್ತು ಒಂದು ನಿರ್ದಿಷ್ಟ ದಿನಾಂಕದಂದು ಅದರ ಬುಕ್ ವ್ಯಾಲ್ಯೂ ಏನಿದೆ, ಎಷ್ಟು ಡಿಪ್ರಿಷಿಯೇಷನ್ ಅದರ ಮೇಲೆ ಪ್ರೊವೈಡ್ ಮಾಡಲಾಗಿದೆ ಇತ್ಯಾದಿ ವಿವರಗಳನ್ನು ರಿಜಿಸ್ಟರ್ ಮಾಡುವುದರೊಂದಿಗೆ ಫಿಕ್ಸ್ಡ್ ಅಸೆಟ್ಸ್ ರಿಜಿಸ್ಟರ್ ಇಡಬೇಕಾಗುತ್ತೆ. ನೆಕ್ಸ್ಟ್ ಲೋನ್ ರಿಜಿಸ್ಟರ್ ನೋಡಿ, ನಾಲ್ಕನೇದು ಲೋನ್ ರಿಜಿಸ್ಟರ್ ಇದೆ. ದಿಸ್ ರಿಜಿಸ್ಟರ್ ಈಸ್ ಮೇಂಟೈನ್ಡ್ ಫಾರ್ ರೆಕಾರ್ಡಿಂಗ್ ದ ಪರ್ಟಿಕ್ಯುಲರ್ಸ್ ಆಫ್ ದಿ ಬಾರೋಯಿಂಗ್ಸ್ ಮೇಡ್ ಬೈ ದ ಫಾರ್ಮ್ ಫ್ರಮ್ ಗೌರ್ಮೆಂಟ್, ಬ್ಯಾಂಕ್ಸ್, cooperative societies or from any lending agencies, and also the interest paid and interest outstanding thereon is shown in this register. ನೋಡಿ, ಸಾಲದ ರಿಜಿಸ್ಟರ್ ಮೇಂಟೈನ್ ಮಾಡಿದಾಗ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಾಗಿ ಸರ್ಕಾರದಿಂದ ಅಥವಾ ಇನ್ನಿತರ ಹಣಕಾಸಿನ ಸಂಸ್ಥೆಗಳಿಂದ ಸಾಲ ಪಡೆದದ್ದು, ಮರುಪಾವತಿಸಿದ್ದು ಹಾಗೂ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ತುಂಬಿದ್ರ ಬಗ್ಗೆ, ಬಡ್ಡಿ ಎಷ್ಟು ಪಾವತಿಸಲಾಗಿದೆ ಮತ್ತು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಬಾಕಿ ಇದೆ ಇತ್ಯಾದಿ ವಿವರಗಳೊಂಡಂತೆ ಲೋನ್ ರಿಜಿಸ್ಟರ್ ಇಟ್ಟು ಬಿಸ್ನೆಸ್ ಸಂಸ್ಥೆ ಅಥವಾ ಈ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಲಯಬಿಲಿಟಿಯನ್ನು ಕಂಡುಹಿಡಲಿಕ್ಕೆ ಇದು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಐದನೇದರಲ್ಲಿ ನೋಡಿ, ನೋಷನಲ್ ಟ್ರಾನ್ಸಾಕ್ಷನ್ಸ್ ರಿಜಿಸ್ಟರ್. This register is maintained for recording the transactions between the firm and the household. Such transactions are the products like crop, milk, vegetables, eggs, etc. are used by the household of the owner. The members of the owner's family have worked in the farm, interest on capital of the farm, ರೆಂಟ್ ಚಾರ್ಜ್ಡ್ ಆನ್ ಓನ್ ಲ್ಯಾಂಡ್ ಎಟ್ಸೆಟ್ರಾ. ನಾವು ಈಗಾಗಲೇ ನೋಷನಲ್ ಟ್ರಾನ್ಸಾಕ್ಷನ್ಸ್ ಅನ್ನೋ ಅರ್ಥವನ್ನು ನೋಡಿದ್ದೀವಿ. ಆದ್ದರಿಂದ ನೋಷನಲ್ ಟ್ರಾನ್ಸಾಕ್ಷನ್ಸ್ ರಿಜಿಸ್ಟರ್ ಇಟ್ಟಾಗ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದ ಫಾರ್ಮ್ ಆ್ಯಂಡ್ ಹೌಸ್ ಹೋಲ್ಡ್ ಆಫ್ ದ ಸೇಮ್ ಫಾರ್ಮ್ ಅನ್ನೋ ಅರ್ಥ ನೋಡಿದಾಗ ಇಲ್ಲಿ ಕುಟುಂಬದವರು ಅಥವಾ ಫಾರ್ಮಿಂಗ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿದ ಮಾಲಕರು ಅಥವಾ ಅವ್ರ ಕುಟುಂಬದವರು ಈ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಾಗಿ ಕೆಲಸ ಮಾಡಿದ್ದು ಅಥವಾ ಫಾರ್ಮ್ ಔಟ್ಪುಟ್ಟನ್ನು ಕನ್ಸ್ಯೂಮ್ ಮಾಡಿದ್ದು ಅಥವಾ ತಮ್ಮದೇ ಬಂಡವಾಳವನ್ನು ವಿನಿಯೋಗಿಸಿ ಅದರ ಮೇಲೆ ಬಡ್ಡಿ ಆಕರಿಸಿದರೆ ಅಥವಾ ತಮ್ಮದೇ ಸ್ವಂತ ಲ್ಯಾಂಡನ್ನು ಉಪಯೋಗ ಮಾಡಿ ಬಡ್ಡಿ ಆಕರಿಸಿದ್ದಕ್ಕಾಗಿ ಇತ್ಯಾದಿ ವಿವರಕ್ಕಾಗಿ ಇಲ್ಲಿ ನೋಷನಲ್ ಟ್ರಾನ್ಸಾಕ್ಷನ್ಸ್ ರಿಜಿಸ್ಟರನ್ನು ಇಡಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ 6ದಲ್ಲಿ ಕಾಸ್ಟ್ ಅನಲೈಸಿಸ್ ರಿಜಿಸ್ಟರ್. ದಿಸ್ ರಿಜಿಸ್ಟರ್ ಈಸ್ ಮೇಂಟೈನ್ಡ್ ಫಾರ್ ರೆಕಾರ್ಡಿಂಗ್ ಕ್ರಾಪ್ ವೈಸ್ apportionment and allocation of the different common costs or expenses for the purpose of computation of crop profit of the farm. ನೋಡ್ರಿ, ವಿವಿಧ ಫಾರ್ಮಿಂಗ್ ಆ್ಯಕ್ಟಿವಿಟಿಗಾಗಿ ಇಲ್ಲಿ ಅನೇಕ ಕಾಮನ್ ಕಾಸ್ಟ್ ಆಗುವ ಸಾಧ್ಯತೆ, ಕಾಮನ್ ಎಕ್ಸ್ಪೆನ್ಸ್, ಟ್ರ್ಯಾಕ್ಟರ್ ಇಲ್ಲಿ ಯೂಸ್ ಆಗಿರ್ಬೋದು, ಡಿಫ್ರೆಂಟ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಾಗಿ ಯಾವುದೇ ಮಷಿನರಿ ಯೂಸ್ ಆಗಿರ್ಬೋದು. ಹೀಗೆ ಕೆಲವೊಂದು ಖರ್ಚುಗಳು ಕಾಮನ್ ಆಗಿ ಸ್ಪೆಂಟ್ ಆದಾಗ ಅವು ಯಾವ್ಯಾವ ಡಿಫ್ರೆಂಟ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಾಗಿ ಟೈಮ್ ಆಧಾರದ ಮೇಲೆ, ವ್ಯಾಲ್ಯೂ ಆಧಾರದ ಮೇಲೆ ನೋಡಿ ಎಷ್ಟು ನಾವು ಹಂಚಬೇಕಾಗುತ್ತೆ. ಸರಿಯಾಗಿ ಅದಕ್ಕೆ ಒಟ್ಟು ಟೋಟಲ್ದಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿಗೆ ಒಂದು ಸರಿಯಾದ ಬೇಸ್ ಮೇಲೆ, ಸುಟೇಬಲ್ ಬೇಸ್ ಮೇಲೆ
ಹಂಚುವ ಕೆಲಸ ಮಾಡಿ ಆ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗೆ ಒಟ್ಟು ವೆಚ್ಚವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕಾಸ್ಟ್ ಅನಾಲಿಸಿಸ್ ರಿಜಿಸ್ಟರು ಬೇಕಾಗುತ್ತೆ. ಇವೆಲ್ಲ ರಿಜಿಸ್ಟರ್ಗಳು ಮತ್ತು ನಮ್ಮ ಅಕೌಂಟಿಂಗ್ ಪ್ರೊಸೆಸ್ ಪ್ರಕಾರ ಜರ್ನಲ್ ಅಥವಾ ಕ್ಯಾಶ್ ಬುಕ್ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಒಂದು ಜನರಲ್ ಲೆಜರ್ ಮೇಂಟೈನ್ ಮಾಡಿದಾಗ ಈ ಟ್ರಾನ್ಸಾಕ್ಷನ್ಸ್ಗಳ ಈ ರಿಜಿಸ್ಟರ್ಗಳು ಕ್ಯಾಶ್ ಬುಕ್ ಅಥವಾ ಜರ್ನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಲೆಜರ್ ಪೋಸ್ಟಿಂಗಾಗಿ ನಾವು ಜನರಲ್ ಲೆಜರ್ ಇಡಬೇಕು. ಜನರಲ್ ಲೆಜರ್ ಎಲ್ಲ ಖಾತೆಗಳನ್ನ ಹೊಂದಿದೆ. ಈ ಜನರಲ್ ಲೆಜರ್ ಮುಖಾಂತರ ಟ್ರಯಲ್ ಬ್ಯಾಲೆನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಂದರೆ ಅಂತಿಮ ಪತ್ರಿಕೆಗಳನ್ನು ತಯಾರಿಸಲಿಕ್ಕೆ ಬರುತ್ತೆ. ಆದ್ದರಿಂದ ಇವು ಅತಿ ಮುಖ್ಯವಾದ ರಿಜಿಸ್ಟರ್ಗಳನ್ನು ಈ ರೀತಿ ಇಡಬೇಕಾಗಿದೆ. ಅವಶ್ಯಕತೆ ತಕ್ಕಂತೆ ಮತ್ತು ಹೆಚ್ಚಿನ ರಿಜಿಸ್ಟರ್ಗಳನ್ನು ಕೂಡ ನಾವು ಬರೆದಿಡಬಹುದು. ನೆಕ್ಸ್ಟ್, ಇಲ್ಲಿ ಪ್ರಿಪ್ರೇಷನ್ ಆಫ್ ಫಾರ್ಮ್ ರೆವೆನ್ಯೂ ಅಕೌಂಟ್. ಯಾವುದೇ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ದಲ್ಲಿ ಲಾಭ ನಷ್ಟಗಳನ್ನು ಕಂಡುಹಿಡಿಯುವ ಸಲುವಾಗಿ ಫಾರ್ಮ್ ರೆವೆನ್ಯೂ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಇದು ಒಂದು ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದ ಹಾಗೆ. ಯಾಕಂದರೆ ಕ್ರೆಡಿಟ್ ಅಥವಾ ಆದಾಯಗಳನ್ನು ನಾವು ಕ್ರೆಡಿಟ್ ಸೈಡ್ ತೊಗೋತೀವಿ ಮತ್ತು ಎಕ್ಸ್ಪೆಂಡಿಚರನ್ನು ಡೆಬಿಟ್ ಸೈಡ್ ತೊಗೊಳ್ತಾ ಇದ್ದೀವಿ. ಆ ರೀತಿ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ಇದು ಹಿಂದಿನ ಎಕ್ಸಾಮ್ ಅಂದರೆ ನವಂಬರ್ 2017ಕ್ಕೆ 5 ಮಾರ್ಕ್ಸ್ಗಾಗಿ ಕೇಳಿದ ಪ್ರಶ್ನೆ ಇದೆ. ದಿಸ್ ಪ್ರಾಬ್ಲಮ್ ಈಸ್ ಆಸ್ಕ್ಡ್ ಫಾರ್ ದ ಪ್ರೀವಿಯಸ್ ಎಕ್ಸಾಮಿನೇಷನ್, ದಟ್ ಈಸ್ ನವಂಬರ್ 2017 ಫಾರ್ 5 ಮಾರ್ಕ್ಸ್. Please read the problem. Prepare the cattle account in the books of Mr. Shankar from the following. Particulars, numbers, rupees. ಇಲ್ಲಿ ವಿವಿಧ ಓಪನಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ಫುಡ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ನೋಡಿ, ಕೆಲವೊಂದು ನಂಬರ್ಸ್ ಮತ್ತು ವ್ಯಾಲ್ಯೂ ಅಮೌಂಟ್ ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ಫುಡ್, ಪರ್ಚೇಸ್ ಆಫ್ ಕ್ಯಾಟಲ್ ಫುಡ್, ಸೇಲ್ಸ್ ಆಫ್ ಕ್ಯಾಟಲ್, ಸೇಲ್ಸ್ ಆಫ್ ಸ್ಲಾಟರ್ಡ್ ಕ್ಯಾಟಲ್, ಸೇಲ್ಸ್ ಆಫ್ ಕಾರ್ಕಸಸ್, ಈ ರೀತಿ ಅಮೌಂಟು ಕೊಟ್ಟಿದ್ದಾರೆ ವ್ಯಾಲ್ಯೂ. ನಾವು ಕ್ಯಾಟಲ್ ಅಕೌಂಟ್ ತಯಾರಿಸಬೇಕಾಗಿದೆ. ಈ ಕ್ಯಾಟಲ್ ಅಕೌಂಟ್ ತಯಾರಿಸುವ ಮುಖಾಂತರ ಇಲ್ಲಿ ಪಶುಸಂಗೋಪನೆಯಲ್ಲಿ ಪಶುಸಂಗೋಪನೆಯಿಂದ ಎಷ್ಟು ಪಶುಗಳು ವೃದ್ಧಿಯಾಗಿವೆ, ಬಾರ್ನ್ ಆಗಿವೆ, ಅಥವಾ ಎಷ್ಟು ಸೇಲ್ಸ್ ಆಗಿದೆ, ಪರ್ಚೇಸ್ ಆಗಿದೆ, ಈ ರೀತಿ ಇತ್ಯಾದಿ ಮುಖಾಂತರ ಎಷ್ಟು ಆದಾಯ ನಮಗೆ ಆಗಿದೆ ಅನ್ನೋದು ಕಂಡುಹಿಡಿಯಬಹುದಾಗಿದೆ. ಹಾಗಾದರೆ ನಾವು ನೆಕ್ಸ್ಟ್ ಕ್ಯಾಟಲ್ ಅಕೌಂಟನ್ನು ಮಾಡೋಣ. ನೋಡಿ, ಹೆಡ್ಡಿಂಗ್ ಕೊಡಿ, ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಶಂಕರ್ ಕ್ಯಾಟಲ್ ಅಕೌಂಟ್. ಇಲ್ಲಿ ಡೆಬಿಟ್ ಸೈಡ್ ನಂಬರ್ಸ್ ಮತ್ತು ರುಪೀಸ್, ಹಾಗೆ ಕ್ರೆಡಿಟ್ ಸೈಡ್ ನಂಬರ್ಸ್ ಮತ್ತು ರುಪೀಸ್. ನೋಡಿ, ಈ ಕ್ಯಾಟಲ್ ಅಕೌಂಟನ್ನು ನೋಡಿದಾಗ ಡೆಬಿಟ್ ಸೈಡ್ 2 ಓಪನಿಂಗ್ ಸ್ಟಾಕ್, 2 ಪರ್ಚೇಸಸ್, ಮತ್ತು ಕ್ರೆಡಿಟ್ ಸೈಡ್ ನೋಡಿ ಬೈ ಸೇಲ್ಸ್, ಬೈ ಕ್ಲೋಸಿಂಗ್ ಸ್ಟಾಕ್. ಅಂದರೆ ಟ್ರೇಡಿಂಗ್ ಅಕೌಂಟ್ದಲ್ಲಿ ತಾವು ಈಗಾಗಲೇ ಪ್ರಥಮ ಮತ್ತು ದ್ವಿತೀಯ PUCಯಲ್ಲಿ ಟ್ರೇಡಿಂಗ್ ಅಕೌಂಟ್ದಲ್ಲಿ ಕಲ್ತಿದ್ದೀರಿ. ಟ್ರೇಡಿಂಗ್ ಅಕೌಂಟ್ದಲ್ಲಿ ಡೆಬಿಟ್ ಸೈಡ್ 2 ಓಪನಿಂಗ್ ಸ್ಟಾಕ್, 2 ಪರ್ಚೇಸಸ್ ಇರುತ್ತೆ, ಮತ್ತು ಕ್ರೆಡಿಟ್ ಸೈಡ್ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಆದ್ದರಿಂದ ಈ ಐಟಮ್ಗಳು ನೀವು ನೆನಪಿನಲ್ಲಿಡಬೇಕು. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಯಾವಾಗ ಬರುತ್ತೆ ಅನ್ನೋದು ನೋಡಿ. ಹಾಗಾದರೆ ಇವು 2 ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಡೆಬಿಟ್ ಸೈಡ್, ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್. ಈ ಐಟಮ್ ಬಿಟ್ಟರೆ ಪ್ರಾಬ್ಲಮ್ದಲ್ಲಿ ಯಾವುದೇ ಇಲ್ಲ. ಹಾಗಾದರೆ ನಾವು 1 by 1 ಪ್ರಾಬ್ಲಮ್ದಲ್ಲಿ ಟ್ರಾನ್ಸಾಕ್ಷನ್ಸ್ ಮುಖಾಂತರ ಎಂಟ್ರಿಗಳನ್ನು ನಾವು ಕಲಿಯೋಣ ಹೇಗಿವೆ. ಮೊದಲೇದು ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ 60,000 ಇದೆ. ಅದೇ ರೀತಿ ಓಪನಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ಫುಡ್ 20,000 ಇದೆ. ಇವೆರಡು ವ್ಯವಹಾರಗಳು ಡೆಬಿಟ್ ಸೈಡ್. ನೋಡಿ, 2 ಓಪನಿಂಗ್ ಸ್ಟಾಕ್ ಅಂತ ಬರೀತಾ ಇದ್ದೀವಿ. ಇಲ್ಲಿ ಕ್ಯಾಟಲ್ ನಂಬರ್ದಲ್ಲಿದೆ 10 ಮತ್ತು 60,000. ಅದೇ ರೀತಿ ಕ್ಯಾಟಲ್ ಫುಡ್ ನಂಬರ್ದಲ್ಲಿ ಕೊಟ್ಟಿಲ್ಲ, ಡ್ಯಾಶ್, ಅಮೌಂಟು 20,000 ಇದೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಕ್ಯಾಟಲ್, ಇದು ಕೊನೆಗೆ ಬರ್ತಾ ಇದೆ ಕ್ಲೋಸಿಂಗ್ ಸ್ಟಾಕ್. ಅದರಿಂದ ಇದನ್ನು ಬಿಡೋಣ. ಕ್ಲೋಸಿಂಗ್ ಸ್ಟಾಕ್ ಕೊನೆಗೆ ತೊಗೊಳ್ಳೋಣ. ಅಕೌಂಟನ್ನು ಕ್ಲೋಸ್ ಮಾಡುವಾಗ ನಾವು ಕ್ಲೋಸಿಂಗ್ ಸ್ಟಾಕ್ ಎಂಟ್ರಿ ಮಾಡಬೇಕು, ನೆನ್ಪಿಡಿ. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಕ್ಯಾಟಲು ಬಿಟ್ಬಿಡಿ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ಫುಡ್ಡು ಬಿಟ್ಬಿಡಿ. ಆಮೇಲೆ ನೋಡೋಣ. ನೆಕ್ಸ್ಟ್ ಐಟಮ್ ಪರ್ಚೇಸಸ್ ಆಫ್ ಕ್ಯಾಟಲ್ 18 ಇದೆ, 84,000 ಇದೆ. 18 ಮತ್ತು 84,000. ಅದೇ ರೀತಿ ಪರ್ಚೇಸ್ ಆಫ್ ಕ್ಯಾಟಲ್ ಫುಡ್ ನಂಬರ್ದಲ್ಲಿ ಡ್ಯಾಶ್ ಇದೆ, ಅಮೌಂಟು 52,000 ಇದೆ. ಇವೆರಡು 2 ಪರ್ಚೇಸಸ್ ಡೆಬಿಟ್ ಸೈಡ್ ಎಂಟ್ರಿ ಆಗುತ್ತೆ. 2 ಪರ್ಚೇಸಸ್ ಕ್ಯಾಟಲ್ 18 ಮತ್ತು 84,000, ಕ್ಯಾಟಲ್ ಫುಡ್ ಅದು 52,000. ನೆಕ್ಸ್ಟ್ ನೋಡಿ,
ಪರ್ಚೇಸಸ್ ಆದಮೇಲೆ ಸೇಲ್ಸ್ ಇದೆ. ಸೇಲ್ಸ್ ಆಫ್ ಕ್ಯಾಟಲ್ 15 ಮತ್ತು 2 lakh rupees ಇದೆ. ಸೇಲ್ಸ್ ಆಫ್ ಸ್ಲಾಟರ್ಡ್ ಕ್ಯಾಟಲ್ 4 ಇದೆ, 36,000. ಸೇಲ್ಸ್ ಆಫ್ ಕಾರ್ಕಸಸ್ 5 ಇದೆ, 50,000. ಈ ಮೂರು ಎಂಟ್ರಿಗಳು ಸೇಲ್ಸ್ ಸೈಡ್ ಎಂಟ್ರಿ ಆಗುತ್ತೆ. ಈ ರೀತಿ ನೋಡಿ, ಬೈ ಸೇಲ್ಸ್ ಕ್ಯಾಟಲ್ 15 ನಂಬರದಲ್ಲಿ ಮತ್ತು 2 lakh rupees. ಸ್ಲಾಟರ್ಡ್ ಕ್ಯಾಟಲ್ ನಂಬರದಲ್ಲಿ 4 ಮತ್ತು ವ್ಯಾಲ್ಯೂದಲ್ಲಿ 36,000. ನೆಕ್ಸ್ಟ್ ನೋಡಿ, ಕಾರ್ಕಾಸಸ್ ಇಲ್ಲಿ ನಂಬರದಲ್ಲಿ 5 ಮತ್ತು ವ್ಯಾಲ್ಯೂದಲ್ಲಿ 50,000. ಈ ರೀತಿ 2 ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್ ಎಂಟ್ರಿ ಆಗಿವೆ. ಕೊನೆಗೆ ಇನ್ನು ಕ್ಲೋಸಿಂಗ್ ಸ್ಟಾಕ್ ಮಾತ್ರ ಉಳಿತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಸೇಲ್ಸ್ನಲ್ಲಿ ಒಂದೆರಡು ಪಾಯಿಂಟ್ಸ್ಗಳನ್ನ ಕ್ಲಿಯರ್ ಮಾಡೋಣ ನೋಡಿ. ಸೇಲ್ಸ್ ಕ್ಯಾಟಲ್ ಅಂದರೆ ನೇರವಾಗಿ ಇಲ್ಲಿ ಪಶುಗಳು ಮಾರಾಟ ಆಗ್ತಾಯಿವೆ 15, ಅದರಿಂದ ಆದಾಯ ಬರುತ್ತೆ. ಇನ್ನು ಸ್ಲಾಟರ್ಡ್ ಕ್ಯಾಟಲ್ ಅಂದಾಗ, ಸ್ಲಾಟರ್ಡ್ ಅನ್ನೋದು ಕಸಾಯಿಖಾನೆಯಲ್ಲಿ ದನಗಳ ಮಾಂಸವನ್ನು ತಯಾರಿಸಿ ದನಗಳ ಮಾಂಸವನ್ನು ಇಲ್ಲಿ ಬೇರೆ ಕಡೆ ಮಾರಲಾಗುತ್ತೆ. ಆದ್ದರಿಂದ ಸ್ಲಾಟರ್ಡ್ ಕ್ಯಾಟಲ್ ಅಂದರೆ ಇಲ್ಲಿ ಮಾಂಸ ತಯಾರಿಸಿ ಮಾರಾಟ ಮಾಡುವುದಾಗಿದೆ. ಹೀಗೆ ಅದು 4 ನಂಬರ್ದಲ್ಲಿ 4 ಮತ್ತು ವ್ಯಾಲ್ಯೂ 36,000 ಇದೆ. ಕಾರ್ಕಸಸ್ 5, ಇಲ್ಲಿ ಕಾರ್ಕಸಸ್ ಅಂದರೆ ಪಶುಗಳು ಅವು ನೋಡಿರಿ, ನಿಧನ ಆದಾಗ, ಡೆತ್ ಆದಾಗ ಆ ಡೆಡ್ ಬಾಡಿ ಅಥವಾ ಮೃತದೇಹ, ಪಶುಗಳನ್ನು ಮಾರಾಟ ಮಾಡೋದ್ರಿಂದನೂ ಆದಾಯ ಬರುತ್ತೆ. ಅದನ್ನೇ ಮತ್ತೆ ತೆಗೆದುಕೊಂಡು ವಿವಿಧ ಮತ್ತು ಪ್ರಾಡಕ್ಟ್ಗಳನ್ನ ತಯಾರಿಸುವ ಇಲ್ಲಿ ಕರಕುಶಲ ಕೈಗಾರಿಕೆಗಳಲ್ಲಿ ಇನ್ನೂ ಇದೆ. ಆದ್ದರಿಂದ ಈ ಪಶುವಿನ ಮೃತದೇಹ ಮಾರಾಟ ಮಾಡಿ ಬಂದ ಹಣ ವೇಸ್ಟ್ ಅಂದರೆ ಕಾರ್ಕಾಸಸ್. ಅದಕ್ಕೆ ಸೇಲ್ ಆಫ್ ಕಾರ್ಕಾಸಸ್ ಅಂದರೆ ಪಶುಗಳ ಡೆತ್ ಆದಾಗ ಮೃತದೇಹ ಮಾರಾಟ ಮಾಡಿ ಬಂದನ. ಅದು 5 ನಂಬರ್ದಲ್ಲಿ 5 ಮತ್ತು ವ್ಯಾಲ್ಯೂದಲ್ಲಿ 50,000 ಇದೆ. ಇನ್ನು ಕೊನೆಗೆ ನೆಕ್ಸ್ಟ್ ನೋಡೋಣ ಟ್ರಾನ್ಸಾಕ್ಷನ್ದಲ್ಲಿ. ಈಗ ಸೇಲ್ಸ್ದಲ್ಲಿ ಮುಗಿದಿದೆ. ಇನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಮಾತ್ರ ಬಾಕಿ ಉಳಿಸಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ 12 ಇದೆ ಮತ್ತು 84,000. ಕ್ಲೋಸಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ಫುಡ್ ಅದು 30,000 ಇದೆ. 2 ಎಂಟ್ರಿ ಮಾಡೋಣ ನೋಡಿ. ಬೈ ಕ್ಲೋಸಿಂಗ್ ಸ್ಟಾಕ್ ಕ್ಯಾಟಲ್ 12 84,000, ಕ್ಯಾಟಲ್ ಫುಡ್ 30,000. ಈ ರೀತಿ ಡೆಬಿಟ್ ಸೈಡ್ 2 ಓಪನಿಂಗ್ ಸ್ಟಾಕ್, 2 ಪರ್ಚೇಸಸ್, ಕ್ಯಾಟಲ್ ಮತ್ತು ಕ್ಯಾಟಲ್ ಫುಡ್. ಇನ್ನು ಸೇಲ್ಸ್ದಲ್ಲಿ ಕ್ಯಾಟಲ್, ಸ್ಲಾಟರ್ಡ್ ಕ್ಯಾಟಲ್, ಕಾರ್ಕಸಸ್ ಮತ್ತು ಕ್ಲೋಸಿಂಗ್ ಸ್ಟಾಕಲ್ಲಿ ಕ್ಯಾಟಲ್ ಫುಡ್. ಈ ರೀತಿ ಸೇಲ್ಸು, ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಎಂಟ್ರಿ ಮಾಡಿದ ನಂತರ ಮತ್ತೆ ಯಾವುದೇ ಟ್ರಾನ್ಸಾಕ್ಷನ್ಸ್ಗಳು ಇಲ್ಲ. ಫಸ್ಟ್ ನಾವು ನಂಬರ್ಗಳನ್ನು ನೋಡೋಣ. ಯಾವ ಸೈಡ್ ಜಾಸ್ತಿ ಇದೆ ನೋಡಿ. ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಏಕೆಂದರೆ ನಂಬರ್ಗಳಲ್ಲಿ 15, 4, 5 ಮತ್ತು 12 ಈ 4ಗಳನ್ನು ಸೇರಿಸಿದಾಗ 36 ಆಗುತ್ತೆ ಟೋಟಲ್ ಕ್ರೆಡಿಟ್ ಸೈಡ್. 36 ನಾವು ಡೆಬಿಟ್ ಸೈಡು ಅದನ್ನ ಎಂಟ್ರಿ ಮಾಡಿ, ಅಲ್ಲಿ ಈಗಾಗಲೇ ಡೆಬಿಟ್ 2 ಎಂಟ್ರಿ ಇವೆ, 10 ಮತ್ತು 18. 36ದಲ್ಲಿ 10 ಮತ್ತು 18 ಅಂದರೆ 28 ಮೈನಸ್ ಆದಾಗ 8 ಉಳಿತಾ ಇದೆ. ಹಾಗಾದರೆ 8 ಉಳಿದಿದ್ದು, ಅದಕ್ಕೆ ನಾವು 2 ಕೌಸ್ ಬಾರ್ನ್ ಅಂದರೆ ಕರುಗಳು ಹುಟ್ಟಿಕೊಂಡಿವೆ. 2 ಕೌಸ್ ಬಾರ್ನ್ ಅಂದರೆ ಅದು ಡಿಫ್ರೆನ್ಸ್ ಫಿಗರ್, ಕರುಗಳು ಹುಟ್ಟಿಕೊಂಡಿವೆ. ಅದರಿಂದ ಈಗ ಅಬ್ಸರ್ವ್ ಮಾಡಿ, ಡೆಬಿಟ್ ಸೈಡ್ ನಂಬರ್ದಲ್ಲಿ ಓಪನಿಂಗ್ ಸ್ಟಾಕ್ 10 ನಿಮ್ಮ ಹತ್ರ ಇತ್ತು, 18 ನೀವು ಪರ್ಚೇಸ್ ಮಾಡಿದಿರಿ, 28 ಆಗುತ್ತೆ. 28ರಲ್ಲಿ 8 ಬಾರ್ನ್ ಆಗಿವೆ, ಹಾಗಾದರೆ 36 ಆಯಿತು. 36ದಲ್ಲಿ ಸೇಲ್ಸ್ ಆಗಿದ್ದು ಮೈನಸ್ ಮಾಡಿ 15, 4, 5 ಅಂದರೆ ಒಟ್ಟಿಗೆ 24 ಸೇಲ್ ಆಗಿವೆ. ಹಾಗಾದರೆ ರಿಮೈನಿಂಗ್ 12 ಕ್ಲೋಸಿಂಗ್ ಸ್ಟಾಕ್ ಉಳಿಯುತ್ತೆ. ಈ ರೀತಿ ನಾವು ಡಿಫ್ರೆನ್ಸ್ ಕಂಡುಹಿಡ್ತಾ ಇದ್ದೀವಿ. ಇನ್ನು ವ್ಯಾಲ್ಯೂದಲ್ಲಿ ಯಾವ ಸೈಡು ಡೆಬಿಟ್ ಅಥವಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ನೋಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಟೋಟಲ್ ಮಾಡಿದಾಗ 4 ಲಕ್ಷ ಇದೆ. ಆ 4 ಲಕ್ಷನ ನಾವು ಡೆಬಿಟ್ ಸೈಡ್ ತಂದಿಟ್ಟು ಡೆಬಿಟ್ ಎಂಟ್ರಿಗಳನ್ನ ಮೈನಸ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ಫಿಗರ್ 1,84,000 ಆಗುತ್ತೆ. ಇದು ಎಕ್ಸಸ್ ಆಫ್ ಕ್ರೆಡಿಟ್ ಓವರ್ ಡೆಬಿಟ್. ಕ್ರೆಡಿಟ್ ಸೈಡು ಜಾಸ್ತಿ ಇದೆ ಡೆಬಿಟ್ಗಿಂತ ಅಂದಾಗ ಲಾಭ ಆಗುತ್ತೆ. ಟು ಪ್ರಾಫಿಟ್ ಕ್ಯಾರಿ ಡೌನ್ 1,84,000 ಆಗುತ್ತೆ ನೋಡಿ. ಈ ರೀತಿ ಫಾರ್ಮ್ ರೆವಿನ್ಯೂ ಅಕೌಂಟದಲ್ಲಿ ನಾವು ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಮಾತ್ರ 2 ಕ್ರೆಡಿಟ್ ಆಗುತ್ತೆ. ಅದೇ ರೀತಿ 2 ಓಪನಿಂಗ್ ಸ್ಟಾಕ್, 2 ಪರ್ಚೇಸಸ್ ಮತ್ತು ಯಾವುದೇ ಎಕ್ಸ್ಪೆಂಡಿಚರ್ ಇದ್ದರೆ, ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಇದ್ದರೆ ಅದನ್ನು ನಾವು ಫಾರ್ಮಿಂಗ್ ಆ್ಯಕ್ಟಿವಿಟಿಯಲ್ಲಿ ಅಥವಾ ಟ್ರೇಡಿಂಗ್ ಅಕೌಂಟ್ ಥರ ಈ ಫಾರ್ಮ್ ರೆವಿನ್ಯೂ ಅಕೌಂಟನ್ನು ಪ್ರಿಪೇರ್ ಮಾಡಲು ಡೆಬಿಟ್ ಸೈಡ್ ತೆಗೆದುಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆ ಕೇಳಿದಂಥ ಫಾರ್ಮ್ ರೆವಿನ್ಯೂ ಅಕೌಂಟ್ 5 ಮಾರ್ಕ್ಸ್ ಆಗಿರುವಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.